ಆದ್ಯಾ ನೀನಾದ್ರೂ ಹೇಳು. ಅದು ಆದ್ಯ ನೀನಿರು, ನಾನು ಹೇಳ್ತೀನಿ. ಅತ್ತೆ, ಅದು ಒಂದು ಚಿಕ್ಕ ಜಗಳನ ನೋಡಿದ್ರಾ ಎಷ್ಟು ಹೊತ್ತು ಗಾಡಿಯಿಂದ ಬಿದ್ದು ಹೋದೆ ಅಂದ. ಈಗ ಜೋರ್ ಮಾಡಿ ಕೇಳಿದ್ದಕ್ಕೆ ಜಗಳ ಅಂತಿದ್ದಾನೆ. ಅಮ್ಮ. ಲೈ, ಚಿಕ್ಕದಾಗ್ಲಿ ದೊಡ್ಡದಾಗ್ಲಿ ಗಲಾಟೆ ಅಲ್ವೇನೋ? ಏನ್ ಗಲಾಟೆ? ಯಾರ ಜೊತೆ ಗಲಾಟೆ? ಅಷ್ಟಕ್ಕೂ ಯಾಕೋ ಗಲಾಟೆ ಮಾಡ್ಬೇಕಾಯ್ತು? ನೋಡಿ, ಈ ಮಹಾತಾಯಿ ಜೊತೆ ಎಲ್ಲಗೂ ಹೋದ್ರೂ ಜಗಳ ಆಗೇ ಆಗತ್ತೆ. ಪದ್ಮಾ, ಮಾತಿಗೂ ಆದ್ಯನ ಅಣಗ್ಸೋದನ್ನ ಮೊದ್ಲು ಬಿಡು. ಏನ್ ನಡೀತುತ್ತೆ ನಾವು ಕೇಳ್ತಿದೀವಲ್ವಾ? ಸೀನು, ಹೊಡೆದಾಟನೆ ನಿಜ ಆಗಿದ್ರೆ ಗಾಡಿಯಿಂದ ಬಿದ್ದೆ ಅಂತ ಸುಳ್ಳು ಯಾಕೋ ಹೇಳ್ತಿದ್ಯಾ ನೀನು? ಆಗ್ಬಾರದೇನೋ ಆಗಿದೆ, ಅದಕ್ಕೆ ಸೀನು ನಿಜ ಹೇಳೋದಕ್ಕೆ ಭಯ ಪಡ್ತಿದ್ದಾನೆ. ಹೇಳು, ಏನಾಯ್ತು? ಇವಳು ಮುಖ ಯಾಕೋ ನೋಡ್ತಾ ಇದ್ಯಾ? ಇವಳು ಪರ್ಮಿಷನ್ ಕೊಡ್ಬೇಕಾ ನಿನ್ಗೆ? ನೀನೀಗ ಸತ್ಯ ಹೇಳಲಿಲ್ಲ ಅಂದ್ರೆ ನನ್ನ ಮೇಲೆ ಆಣೆ, ಹೇಳು. ಅಯ್ಯೋ, ಅಮ್ಮ. ಅತ್ತೆ, ನಾನೇ ಹೇಳ್ತೀನಿ. ಏನ್ ಹೇಳ್ತೀಯ? ಆದ್ಯ, ಕಟ್ಕತೆನಾ? ನಿಜಾನೇ ಹೇಳ್ತೀನಿ. ನೀನ್ ಮೊದ್ಲು ಹೇಳು, ಅದು ನಿಜಾನೋ ಸುಳ್ಳು ಅನ್ನೋದನ್ನ ನಾನು ಹೇಳ್ತೀನಿ. ಪದ್ಮಾ, ಅವಳನ್ ಮಾತಾಡಕ್ ಬಿಡು. ಆ ಹುಡುಗಿಗ್ ಮಾತಾಡಕ್ ಬಿಡದೆ ಎಲ್ಲ ನೀನೇ ಹೇಳ್ತಿದ್ಯಲ್ಲೇ. ಸೂಜಿ ದಾರ ತಂದು ಆ ಬಾಯಿನ ಹೊಲಿದೇ ಇದ್ರೆ ಮಾತಾಡ್ತಾನೆ ಇರ್ತಾಳೆ. ಅತ್ತಿಗೆ ಅಷ್ಟೊಂದ್ ಜೋರ್ ಮಾಡಿ ಕೇಳ್ತಿರೋದಕ್ಕೆ ಅವರು ನಿಜ ಹೇಳೋದಕ್ಕೆ ಮುಂದೆ ಬಂದಿರೋದು. ಮೊದ್ಲು ಅವಳಿಗೆ ಹೇಳಕ್ ಬಿಡು. ಹೇಳಮ್ಮ, ಏನ್ ನಡೀತು? ಹೇಳು. ಅದು ನಾವು ಬೈಕಲ್ಲಿ ಹೋಗ್ತಿದ್ರೆ ಸ್ವಲ್ಪ ಜನ ಕಾಮೆಂಟ್ ಮಾಡಿದ್ರು. ಅದಕ್ಕೆ ಕೋಪದಲ್ಲಿ ಸೀನು ಅವರನ್ನ ಹೊಡೆದ. ಅಷ್ಟಕ್ಕೂ ಅವ್ರು ಯಾಕೆ ನಿಮ್ ಮೇಲೆ ಕಮೆಂಟ್ ಮಾಡಿದ್ರು? ಇನ್ಯಾಕಂತಾರೆ? ನಿನ್ಗಿನ್ನೂ ಅರ್ಥ ಆಗಿಲ್ವಾ? ಇವಳು ಅದನ್ನ ಸ್ಪಷ್ಟವಾಗಿ ಹೇಳ್ತಾ ಇಲ್ಲ, ಆದ್ರೆ ನಾನು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಊರ್ ಜನ ಗಂಡ ಸತ್ರು ಗೌರವ ಕೊಡ್ತಾರೆ, ಆದ್ರೆ ಮಾನ ಮರ್ಯಾದೆ ಹೋದ್ರು ನಾಚಿಕೆ ಇಲ್ದೆ ಗಾಡಿ ಹತ್ಕೊಂಡು ತಿರ್ಗೋಕ್ ಹೋದ್ರೆ ಮಾತಾಡ್ದೆ ಇನ್ನೇನು ಮಾಡ್ತಾರೆ?